ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈ ಒಂದು ವಿಡಿಯೋ ಬಂದ್ಬಿಟ್ಟು ಭುವನ್ ಬರ್ತ್ಡೇ ಸೆಲೆಬ್ರೇಷನ್ ಇಂದು ತುಂಬಾ ಏನ್ ಗ್ರ್ಯಾಂಡ್ ಇಲ್ಲ, ಆದ್ರೂ ಅವನ್ ಖುಷಿಗೋಸ್ಕರ ನಾವು ಸಿಂಪಲ್ ಆಗಿ ಬಲೂನ್ ಎಲ್ಲ ತಂದ್ಕೊಟ್ಟಿದ್ವಿ. ಅವನೇ ಡೆಕೋರೇಷನ್ ಮಾಡ್ಕೋತಾ ಇದ್ದ. ಅದ್ರ ಜೊತೆಗೆ ಹರಿನೂ ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಹರಿ ಕ್ಯಾಂಟೀನಿಗೆ ಹೋಗಿದ್ರು ಅಂದ್ರೂ ಸ್ವಲ್ಪ ಬೇಗ ಬಂದ್ರು, ಹಂಗಾಗಿ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಹಂಗೇನೆ ಊರಿಂದ ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲ ಬಂದಿದ್ರು. ನಾನು ಮೊದಲೇ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೆ, ಭುವನು ಟ್ರಿಪ್ಗೆ ಹೋಗಿದ್ದ ಅಂತ. ಬರ್ತಡೇ ದಿವಸ 14ನೇ ತಾರೀಕು ಬರ್ತಡೇ ಇತ್ತು ಅವನದು. ಅವತ್ತಿನ ದಿನನೇ ಸ್ಕೂಲಲ್ಲಿ ಒನ್ ಡೇ ಮೈಸೂರಿಗೆ ಟ್ರಿಪ್ ಇಟ್ಟಿದ್ರು. ಹಾಗಾಗಿ ಅವ್ನು ಬೆಳಗ್ಗೆನೆ ಹೋಗಿ ಬರೋದು ರಾತ್ರಿ 10 ಗಂಟೆ ಆಯಿತು. ಇನ್ನು ಅವಾಗ ಇನ್ನೇನು ಅಂತ ಅನ್ಕೊಂಡು ನಾವೇನು ಅನ್ಕೊಂಡ್ವಿ, ನೆಕ್ಸ್ಟ್ ಡೇಗೆ ಮಾಡೋಣ ಬಿಡು ಅಂತ ಅನ್ಕೊಂಡು ಭಾನುವಾರ ಮಾಡಿದ್ವಿ. ಇದು ಭಾನುವಾರದ ವಿಡಿಯೋ ಅಪ್ಲೋಡ್ ಮಾಡಿರ್ಲಿಲ್ಲ, ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಭುವನ್ ದಿನೇ ದಿನೇ ದೊಡ್ಡವನಾದ್ರೂ ಗೊಂಬೆ ಅದು ಇದು ಅನ್ನೋದೆಲ್ಲ ಬಿಟ್ಟೇ ಇಲ್ಲ. ಅದಕ್ಕೆ ಡೋರೆಮೋನಿಂದು ನಂಗೆ ಗೊಂಬೆ ಚಿತ್ರದ ಬೇಕು ಕೇಕು ಅಂತ ಹೇಳಿದ್ದ. ಹಾಗಾಗಿ ಫೋಟೋ ಕೇಕಿಗೆ ಅಂತ ಡೋರೆಮೋನಿಂದೇನೆ ಒಂದು ಪಿಕ್ಚರ್ನ ಕಳಿಸಿದ್ವಿ ಬೇಕ್ರಿ ಅವರಿಗೆ. ಅವ್ರು ಅದನ್ನೇ ಆ ಥರದ್ದನ್ನೇ ಮಾಡಿಕೊಟ್ಟಿದ್ರು. ಚೆನ್ನಾಗಿ ಬ್ಲೂ ಅಲ್ಲಿ ಮಾಡಿಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು ಕೇಕು ಕೂಡ. ಭುವನ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅಕ್ಕಪಕ್ಕದ ಮನೆ ಮಕ್ಕಳೇನೆ, ಇನ್ನೇನು ಹೊರಗಡೆಯವ್ರು ಯಾರು ಇಲ್ಲ. ಇನ್ನು ಅಡುಗೆ ಪಾರ್ಟಿ ಅಂತ ಎಲ್ಲ ಏನು ಮಾಡಿರ್ಲಿಲ್ಲ, ಯಾಕೆಂದರೆ ಅವತ್ತಿನ ದಿನನೇ ನಮ್ಮೂರಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರಲ್ವ, ಅವತ್ತಿನ ನೈಟ್ ನಮ್ಮೂರಲ್ಲಿ ದೇವರೆಲ್ಲ ಪೂಜೆ ಎಲ್ಲ ಮಾಡಿ ದೇವರೆಲ್ಲ ಹೊರಡಿಸಿ ಗ್ರಾಮ ದೇವತೆ ಎಲ್ಲ ಪೂಜೆ ಎಲ್ಲ ನಡೆಯುತ್ತೆ. ಹಾಗಾಗಿ ಮನೇಲೇನು ಮಾಡಕ್ ಹೋಗ್ಲಿಲ್ಲ. ಎಲ್ಲರಿಗೂ ಕೂಡ ಅಲ್ಲೇ ದೇವಸ್ಥಾನದ ಹತ್ರನೇ ಊಟ ಇರುತ್ತೆ. ಹಾಗಾಗಿ ಇಲ್ಲಿ ಸೆಲೆಬ್ರೇಷನ್ ಮಾಡಿಕೊಂಡು ನಾವು ಕೇಕ್ ಪಾರ್ಟಿ ಏನಿತ್ತು ಅದನ್ನ ಮುಗಿಸ್ಕೊಂಡು ಅಲ್ಲಿಗೆ ಹೋದ್ವಿ ಎಲ್ಲರೂ. ಫ್ರೆಂಡ್ಸ್, ಊರಿಂದ ನಮ್ಮ ಅಜ್ಜಿ ಬರುವಾಗ ಕನಕಾಂಬ್ರು ತಗೊಂಡು ಬಂದಿದ್ರು. ಇವಾಗ ಎಲ್ಲರಿಗೂ ಗೊತ್ತಿರೋದೆ ಕನಕಾಂಬ್ರು ಎಲ್ಲ ಎಷ್ಟೊಂದು ರೇಟ್ ಇದೆ ಅಂತ. ಆದ್ರೂ ನನಗೇನು ಅಂದರೆ ನಮ್ಮ ಅಜ್ಜಿ ಮನೆ ಹತ್ರ ಯಾವಾಗಲೂ ಕನಕಾಂಬ್ರವು ಈಗಲ್ಲ ಮುಂಚೆಯಿಂದನೂ ತುಂಬ ಜಾಸ್ತಿ ಇರ್ತಾ ಇತ್ತು. ಇವಾಗ ಏನಂದರೆ ಹಾಸನಲ್ಲಿ ಕನಕಾಂಬ್ರು ಮಾರ್ತಾರಲ್ಲ ಆ ಥರದ್ದಿದೆ. ಮುಂಚೆ ಒಂದ್ ಥರದ್ದು ಬೇರೆ ಥರದ್ದಿತ್ತು. ಅದು ಯಾವಾಗ್ಲಾರು ಅಲ್ಲಿ ಹೋದಾಗ ನೋಡಿದ್ರೆ ನಾನು ಖಂಡಿತ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ. ನಮ್ಮ ಅಜ್ಜಿ ಮನೆಗೆ ಹೋದಾಗ ಅದೇ ಬೇರೆ ಥರ ಈ ಧರ್ಮಸ್ಥಳ ಸೈಡಲ್ಲೆಲ್ಲ ಸಿಗುತ್ತಲ್ಲ ಕನಕಾಂಬ್ರ, ಆ ಥರದ ಕನಕಾಂಬ್ರ ಗಿಡ ಇತ್ತು ಅಲ್ಲಿ. ಇದು ಹಾಸನಲ್ಲಿ ಮಾರ್ತಾರಲ್ವಾ ಆ ಥರದ್ದು, ಅಂದರೆ ಮಾರ್ಕೆಟಲ್ಲಿ ಹಾಸನಲ್ಲಿ ಅಂತ ಅಲ್ಲ, ಮಾರ್ಕೆಟಲ್ಲಿ ಮಾರ್ತಾರಲ್ವಾ ಆ ಥರ ಕನಕಾಂಬ್ರ ಹೂವು. ಹಾಗಾಗಿ ತಂದಿದ್ರು, ತುಂಬ ಇಷ್ಟ ಆಯಿತು, ಎಲ್ಲರೂ ಮುಡ್ಕೊಂಡ್ವಿ.